ಈ ಹೊತ್ತಿನ ಬಿಗ್ ನ್ಯೂಸ್ ದರ್ಶನ್ ಅರೆಸ್ಟ್ ಆಗಿರುವಂತದ್ದು. ಈಗಾಗಲೇ ದರ್ಶನ್ ಜೊತೆಗೆ ಇನ್ನೂ ಒಂದು 10 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನ ಪೊಲೀಸರಿಂದ ದರ್ಶನ್ ಗೆಳತಿ ಪವಿತ್ರ ಗೌಡ ವಿಚಾರಣೆ ನಡೀತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಪವಿತ್ರ ಗೌಡ ವಿಚಾರಣೆ ನಡೀತಾ ಇದೆ. ಈಗ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ಪವಿತ್ರ ಗೌಡರನ್ನ. ಯಾಕಂದ್ರೆ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿ ಬಂದಿರುವಂತಹ ಹೆಸರು ಅಂದ್ರೆ ಪವಿತ್ರ ಗೌಡ. ಯಾಕಂದ್ರೆ ಪವಿತ್ರ ಗೌಡಗೇನೆ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡ್ತಾ ಇದ್ದ ರೇಣುಕಾಸ್ವಾಮಿ, ಅಶ್ಲೀಲವಾಗಿ ಮೆಸೇಜ್ಗಳನ್ನ ಕಳಿಸಿದ್ದ. ಬಹುಶಃ ಅದೇ ಕಾರಣಕ್ಕೋಸ್ಕರ ರೇಣುಕಾಸ್ವಾಮಿಯನ್ನ ಕರೆಸ್ಕೊಂಡು ಆತನ ಮೇಲೆ ಹಲ್ಲೆ ನಡೆದಿದೆ, ಆತನನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಿರುವಂತಹ ಆರೋಪ. ಸೊ ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೇನ್ ಪಾಯಿಂಟ್ ಇರುವಂತದ್ದೇ ಪವಿತ್ರ ಗೌಡ. ಸೊ ಹಾಗಾಗಿ ಪವಿತ್ರ ಗೌಡರನ್ನ ಈಗ ಸ್ಟೇಷನ್ ಕರೆಸಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸಬಹುದು, ಒಂದ್ ಕಡೆ ನಟ ದರ್ಶನ್, ಇನ್ನೊಂದು ಕಡೆ ಪವಿತ್ರ ಗೌಡ. ಪವಿತ್ರ ಗೌಡ ಈಗಾಗಲೇ ವಿಚಾರಣೆಗೆ ಒಳಪಟ್ಟಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈಗ ಇವರನ್ನು ಕೂಡ ಅರೆಸ್ಟ್ ಅಂತ ತೋರಿಸ್ತಾರಾ ಅಥವಾ ಬರೀ ವಿಚಾರಣೆ ಮಾಡಿ ಕಳಿಸ್ಕೊಡ್ತಾರಾ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಈಗಾಗಲೇ 10 ಜನರನ್ನ ಏನು ಅರೆಸ್ಟ್ ಮಾಡಿದ್ದಾರೆ, ಅದರಲ್ಲಿ ದರ್ಶನ್ ಕೂಡ ಇದ್ದಾರೆ. ದರ್ಶನನ್ನ ಕೂಡ ಈಗ ಅರೆಸ್ಟ್ ಅಂತ ಮಾಡಿದ್ದಾರೆ. ಅವರನ್ನ ಕೂಡ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆಗಳಿವೆ. ಯಾಕಂದ್ರೆ ಅದು ಮುಂದಿನ ಪ್ರೊಸೀಜರ್. ಅರೆಸ್ಟ್ ಮಾಡಿದ ನಂತರ ಕೋರ್ಟ್ಗೆ ಹಾಜರುಪಡಿಸಬೇಕಾಗತ್ತೆ. ಸೊ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದ ಅನ್ನುವಂಥದ್ರ ಬಗ್ಗೆ ಇರುವಂತಹ ಒಂದು ಆರೋಪ. ಸೊ ಹಾಗಾಗಿ ಆತನನ್ನ ಕರೆಸ್ಕೊಂಡು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿ ಯಾರೋ ಒಬ್ಬ ಹುಡುಗಿ ಮಾತಾಡೋ ರೀತಿಯಲ್ಲಿ ಮಾತಾಡಿ ಕರೆಸ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿ ಈಗ ಹೊರಬರ್ತಾ ಇದೆ. ಚಿತ್ರದುರ್ಗದಲ್ಲಿ ಒಂದು ಮೆಡಿಕಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರೇಣುಕಾಸ್ವಾಮಿ ದುರಂತ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಕೂಡ ದರ್ಶನ್ರ ಅಪ್ಪಟ ಅಭಿಮಾನಿ ಅಂತೆ. ದರ್ಶನ್ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು ಒಂದಾಗಿರ್ಬೇಕು. ಎಲ್ಲೋ ಒಂದ್ ಕಡೆ ಪವಿತ್ರ ಅವರು ಬಂದಿರೋದ್ರಿಂದಾಗಿ ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಸಂಸಾರ ಹಾಳಾಗ್ತಾ ಇದೆ ಅಂತ ಹೇಳಿ ಈತ ಕೆಲವೊಂದಷ್ಟು ಕಡೆ ಮಾತಾಡಿದ್ದಂತೆ ರೇಣುಕಾಸ್ವಾಮಿ. ಸೊ ಹಾಗಾಗಿ ಎಲ್ಲಿ ನನ್ನ ನೆಚ್ಚಿನ ನಟನ ಸಂಸಾರ ಹಾಳಾಗೋಗುತ್ತೋ ಅಂತ ಹೇಳಿ ಈತ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿ ಹರಿದಾಡ್ತಾ ಇದೆ. ಸೊ ಹಾಗಾಗಿನೇ ಈತ ಏನ ಮೆಸೇಜ್ಗಳನ್ನ ಮಾಡ್ತಾ ಇದ್ದ. ಸೊ ಆತನಿಗೆ ಮುಂಚೆ ಒಂದಷ್ಟು ವಾರ್ನಿಂಗ್ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಸಿಕ್ಕಿರುವಂಥ ಮಾಹಿತಿ. ಅದಾದ ನಂತರ ಆತನನ್ನ ಕರೆಸ್ಕೊಂಡಿದ್ದಾರೆ. ಕರೆಸ್ಕೊಂಡು ಆತನಿಗೆ ಕೊಲೆ ಮಾಡೋ ಉದ್ದೇಶ ಇತ್ತಾ ಇಲ್ವಾ ಅನ್ನುವಂಥದ್ದು ನೆಕ್ಸ್ಟ್ ಗೊತ್ತಾಗಬೇಕು. ಪೊಲೀಸರ ತನಿಖೆಯಿಂದಷ್ಟೇ ಅದು ಕನ್ಫರ್ಮ್ ಆಗಬೇಕು. ಈತನನ್ನ ಕೊಲೆ ಮಾಡಬೇಕು ಅಂತಲೇ ಕರೆಸ್ಕೊಂಡ್ರ ಅಥವಾ ಕೇವಲ ಈತನನ್ನ ಹೆದರಿಸಿ ಬೆದರಿಸಿ ಕಳಿಸೋದಕ್ಕೆ ಹಿಂಗೆಲ್ಲ ಮಾಡಬಾರ್ದು, ಹಿಂಗೆಲ್ಲ ಮೆಸೇಜಸ್ ಆಗಬಾರ್ದು ಅನ್ನುವಂಥದ್ದನ್ನ ಹೇಳೋದಕ್ಕೋಸ್ಕರ ಕರೆಸ್ಕೊಂಡ್ರ, ಅದೆಲ್ಲವೂ ಕೂಡ ಪೊಲೀಸರು ತನಿಖೆಯಿಂದಷ್ಟೇ ಗೊತ್ತಾಗಬೇಕು. ಸದ್ಯಕ್ಕಿರುವಂತಹ ಮಾಹಿತಿ ಅಂತ ಹೇಳಿದ್ರೆ ಈಗ ಕೊಲೆ ಆಗಿದೆ. ರೇಣುಕಾಸ್ವಾಮಿ ಅನ್ನುವಂಥ ವ್ಯಕ್ತಿ ಏನಿದಾನೆ, ಚಿತ್ರದುರ್ಗ ಮೂಲದ ವ್ಯಕ್ತಿ, ಆತನ ಕೊಲೆ ಆಗಿರುವಂಥದ್ದಂತೂ ಪಕ್ಕ. ಸೊ ಇದೇ ಕೊಲೆ ಆರೋಪದಲ್ಲಿ ಈಗ 10 ಜನರನ್ನ ಅರೆಸ್ಟ್ ಮಾಡಿರೋದು. ಈ ಕೊಲೆ ಕೂಡ ಬೆಳಕಿಗೆ ಬಂದಿರುವಂಥದ್ದು ಒಬ್ಬ ಸೆಕ್ಯೂರಿಟಿ ಗಾರ್ಡ್ನಿಂದಾಗಿ. ಯಾಕಂದ್ರೆ ಈತನನ್ನ ಯಾವುದೋ ಒಂದು ಶೆಡ್ನಲ್ಲಿ ಇರಿಸಿದ್ರಂತೆ. ಆ ಶೆಡ್ನಲ್ಲೇನೆ ಈತನಿಗೆ ಟಾರ್ಚರ್ ಕೊಟ್ಟಿದ್ದಾರೆ. ಒಂದು ಬಲವಾದ ಆಯುಧದಿಂದ ಹೊಡೆದಿರೋದ್ರಿಂದಾಗಿ ಈತ ಸತ್ತಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗ ಮೇಲ್ನೋಟಕ್ಕೆ ಒಂದು ಪ್ರಾಥಮಿಕ ವರದಿಯ ಮೂಲಕ ಗೊತ್ತಾಗಿರುವಂಥ ವಿಚಾರ. ಪೊಲೀಸರು ತಿಳಿಸಿರುವಂತಹ ಒಂದು ವಿಚಾರ, ಒಂದು ಬಲವಾದಂತಹ ಆಯುಧದಲ್ಲಿ ಆತನಿಗೆ ಹೊಡೆದಿದ್ರಿಂದಾಗಿ ಅದು ಪೆಟ್ಟು ತೀವ್ರವಾಗಿ ಬಿದ್ದಂಥ ಪರಿಣಾಮವಾಗಿ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಾದ ನಂತರ ಕಾಮಾಕ್ಷಿ ಪಾಳ್ಯದ ಮೋರಿಗೆ ಎಸ್ತಿದ್ರಂತೆ ಈ ಒಂದು ಶವನ. ಯಾವಾಗ ನಾಯಿಗಳು ಶವವನ್ನ ಎಳೆದಾಡ್ತಾ ಇತ್ತೋ ಅವಾಗ ಅಲ್ಲಿದ್ದಂಥ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನೋಡಿದಾನೆ. ಸೆಕ್ಯೂರಿಟಿ ಗಾರ್ಡ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಗ ಸ್ಥಳಕ್ಕೆ ಬಂದಂತಹ ಪೊಲೀಸರು ಬಾಡಿಯನ್ನು ರಿಕವರ್ ಮಾಡಿಕೊಂಡು ಯಾರ್ದಿದು ಅಂತ ಹೇಳಿ ತನಿಖೆಯನ್ನು ನಡೆಸಿದಾಗ, ವಿಚಾರಣೆ ನಡೆಸಿದಾಗ ಗೊತ್ತಾಗಿರೋದು ಇದು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯ ಶವ ಅಂತ ಹೇಳಿ.